ಹಾಯ್ ಫ್ರೆಂಡ್ಸ್, ವಿಜಯ್ ಟ್ರಾವೆಲ್ ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವಿಜಯ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಹುಬ್ಳಿಯಿಂದ ಪುಣೆಗೆ ಬಂದ ವಂದೇ ಭಾರತ್ ಟ್ರೈನ್ ಜರ್ನಿ ನೋಡಿದ್ರಲ್ವಾ? ಓಕೆ, ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ನಾನು ಲಿಂಕ್ನ ಐ ಕಾರ್ಡಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಹೋಗಿ ನೋಡಿ. ಪ್ರೆಸೆಂಟ್ ನಾನೀಗ ಪುಣೆ ಜಂಕ್ಷನಲ್ಲಿದ್ದೀನಿ. ಟೈಮ್ ಇವಾಗ ಕರೆಕ್ಟಾಗಿ 2:45 ಆಗ್ತಿದೆ. ಸೊ ಇಲ್ಲಿಂದ 3:00ವರೆಗೆ ನಮ್ಮ ಟ್ರೈನ್ ಇದೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಪುಣೆ ಜಂಕ್ಷನಿಂದ CMST ಅಂದರೆ ಛತ್ರಪತಿ ಶಿವಾಜಿ ಮುಂಬೈ ಟರ್ಮಿನಲ್ಸ್ಗೆ ಹೋಗ್ತಾ ಇದ್ದೀನಿ. ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪುಣೆ ರೈಲ್ವೆ ಸ್ಟೇಷನ್ ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ತೋರಿಸ್ತೀನಿ. ಇದೇ ಪುಣೆ ರೈಲ್ವೆ ಸ್ಟೇಷನ್ ಮೈನ್ ಎಂಟ್ರೆನ್ಸ್. ಬಿಸಿಲು ಮಾತ್ರ ಒಂದು ರೇಂಜಲ್ಲಿ ಹೊಡಿತಾ ಇದೆ. ಆ ಲಾಸ್ಟಲ್ಲಿರೋದು ರಿಸರ್ವೇಷನ್ ಸೆಂಟರ್. ಅದು ಬನ್ನಿ ಒಳಗಡೆ ಹೋಗೋಣ. ಈ ರೈಲ್ವೆ ಸ್ಟೇಷನಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ ನೋಡೋಣ. ನಮ್ಮ ಟ್ರೈನ್ ಇವತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 6ಇಂದ ಸ್ಟಾರ್ಟ್ ಆಗುತ್ತೆ. ಪುಣೆ ಟು ಮುಂಬೈ ರೂಟ್ ಅಂದ್ರೇ ಕಂಪ್ಲೀಟ್ ಒಂಥರ ಘಾಟ್ ಸೆಕ್ಷನ್ನು, ಟನಲ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ನಾನು ಈ ರೂಟಲ್ಲಿ ಫಸ್ಟ್ ಟೈಮು ಟ್ರಾವೆಲ್ ಮಾಡ್ತಾ ಇರೋದು. ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ನ ನಾನು ನಿಮಗೆ ವಿಡಿಯೋ ಮಾಡಿ ವರ್ಚುವಲ್ ಆಗಿ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಇದು ಪುಣೆ ಜಂಕ್ಷನ್ನ ಇನ್ನೊಂದು ಎಂಟ್ರೆನ್ಸ್. ಮೈನ್ ಎಂಟ್ರೆನ್ಸ್ ಬಂದ್ಬಿಟ್ಟು ಆ ಕಡೆ ಇದೆ. ಈ ಕಡೆ ಎಲ್ಲ ಶಾಪ್ಸ್ ಎಲ್ಲ ಇದೆ, ATMs ಕೂಡ ಇದ್ದಾವೆ, ಇಲ್ಲಿ ರೆಸ್ಟೋರೆಂಟ್ಸ್ ಕೂಡ ಇದೆ, ಫುಡ್ ಪ್ಲಾಜಾ ಎಲ್ಲ ಇದೆ. ಇಲ್ಲಿ ಪ್ಲಾಟ್ಫಾರ್ಮ್ಸ್ ಹೋಗೋದಕ್ಕೆ ಎಸ್ಕಲೇಟರ್ ಇದೆ. ಬನ್ನಿ ಎಸ್ಕಲೇಟರ್ ಮೇಲೆ ಹೋಗೋಣ. ಫೂಟ್ ಓವರ್ ಬ್ರಿಡ್ಜ್ ಮಾತ್ರ ಎಕ್ಸಲೆಂಟ್ ಆಗಿದೆ ಪುಣೆ ರೈಲ್ವೆ ಸ್ಟೇಷನಲ್ಲಿ. ಈಗ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಹೋಗಬೇಕು. ಅಲ್ಲಿಂದನೇ ನಮ್ಮ ಟ್ರೈನ್ ಸ್ಟಾರ್ಟ್ ಆಗೋದು. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ 5ವರೆಗೂ ಒಂದು ಕಡೆ ಇದ್ದರೆ 6ನೇ ಪ್ಲ್ಯಾಟ್ಫಾರ್ಮ್ ಮಾತ್ರ ಇನ್ನೊಂದು ಕಡೆ ಇದೆ. ನಾವು ಈಗ ಅದೇ ಕಡೆ ಆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 6ಅಲ್ಲಿ ನಮ್ಮ ಟ್ರೈನ್ ಇದೆ. ಟ್ರೈನ್ ನಂಬರ್ 11008. ಇದಕ್ಕೆ ರೇಕ್ ಶೇರಿಂಗ್ ಕೂಡ ಇದೆ ಜನಶತಾಬ್ದಿ ಎಕ್ಸ್ಪ್ರೆಸ್ ಜೊತೆ. ಟ್ರೈನ್ ನಂಬರ್ 12051 ಆ್ಯಂಡ್ ಟ್ರೈನ್ ನಂಬರ್ 12052. ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು ಡೆಕ್ಕನ್ ಎಕ್ಸ್ಪ್ರೆಸ್. ಬನ್ನಿ ಒಳಗಡೆ ಹೋಗೋಣ. ಕೋಚ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಈಗ ನಮ್ಮ ಕೋಚ್ ಆದಂಥ C1ಗೆ ಬಂದಿದ್ದೀವಿ. ಒಳಗಡೆ ನೋಡಿ ಈ ಥರ ಇದೆ, ತುಂಬ ಕಲರ್ಫುಲ್ ಆಗಿದೆ, ತುಂಬ ನೀಟಾಗೂ ಇದೆ. ಇಲ್ಲೊಂದು ಫೈರ್ ಎಕ್ಸ್ಟಿಂಗ್ವಿಷರ್, ಒಂದು ಡಸ್ಟ್ಬಿನ್ ಇದೆ, ಒಂದು ಎಮರ್ಜೆನ್ಸಿ ಹ್ಯಾಮರ್ ಇರಬೇಕು, ಬಟ್ ಇಲ್ಲ ಒಳಗಡೆ. ಈ ಕಡೆ ಒಂದು ಇಂಡಿಯನ್ ಸ್ಟೈಲ್ ರೆಸ್ಟೋರೆಂಟ್ ಇದೆ. ಇಲ್ಲಿ ಒಂದು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಇದೆ. ಇದೇ ನಮ್ಮ ಸೀಟ್ಸು 64, 63. ಸೀಟಿಂಗ್ ಕಾನ್ಫಿಗರೇಷನ್ ಬಂದ್ಬಿಟ್ಟು 2+3. ತುಂಬ ಚೆನ್ನಾಗಿದೆ ಸೀಟ್ಸು. ಟೋಟಲ್ ಇದರಲ್ಲಿ 78 ಸೀಟ್ಸ್ ಇದ್ದಾವೆ.
ಈ ಟ್ರೈನಲ್ಲಿ ಆಲ್ಮೋಸ್ಟ್ ಇರೋದೆಲ್ಲ ಎ ಸಿ ಕೋಚಸ್ಸೇ, 2-3 ಮಾತ್ರ ನಾನ್ ಎ ಸಿ ಸೀಟರ್ ಕೋಚ್ಗಳಿದ್ದಾವೆ. ಆಮೇಲೆ ಇದರಲ್ಲಿ ವಿಸ್ಟಾಡೋಮ್ ಕೋಚ್ ಕೂಡ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಅದಕ್ಕೂ ಮುಂಚೆ ಈ ಲೋಕೋಮೋಟಿವ್ನ ತೋರಿಸ್ಬಿಡ್ತೀನಿ. ಓಕೆ, ಯಾಕಂದರೆ ಇವಾಗ ಟೈಮ್ ಆಲ್ರೆಡಿ 3:10 ಆಗ್ತಾಯಿದೆ, ಇನ್ನೊಂದು 20 ಮಿನಿಟ್ಸಲ್ಲಿ ಓಡುತ್ತೆ. ಬನ್ನಿ. ಇದೇ ಲೋಕೋಮೋಟಿವ್ ಇವತ್ತು ನಮ್ಮನ್ನು ಪುಣೆ ಜಂಕ್ಷನಿಂದ ಮುಂಬೈ ಛತ್ರಪತಿ ಶಿವಾಜಿ ಟರ್ಮಿನಸ್ವರೆಗೂ ತಗೊಂಡೋಗೋದು. ಇದು WAC3 ಲೋಕೋಮೋಟಿವ್. ಕಲ್ಯಾಣ್ ನಾವೀಗ ಟ್ರೈನ್ ನಂಬರ್ 11008 ಪುಣೆ ಜಂಕ್ಷನಿಂದ CMSTಗೆ ಹೋಗುವಂಥ ಡೆಕ್ಕನ್ ಎಕ್ಸ್ಪ್ರೆಸ್ನ ವಿಸ್ಟಾಡೋಮ್ ಕೋಚಲ್ಲಿದ್ದೀವಿ. ಆ್ಯಕ್ಚುಲಿ ವಿಸ್ಟಾಡೋಮ್ ಕೋಚ್ ಅನ್ನೋದು ಇದಕ್ಕೆ ಟ್ರೈನ್ ಲಾಸ್ಟಲ್ಲಿರುತ್ತೆ. ಬಟ್ ಇಲ್ಲಿ ಇಂಜನ್ ಇದೆ, ಲೋಕೋಮೋಟಿವ್ ಇದೆ. ಲೋಕೋಮೋಟಿವ್ ಇರಲಿಲ್ಲ ಅಂದರೆ ವ್ಯೂ ಮಾತ್ರ ಇನ್ನೂ ಚೆನ್ನಾಗಿರೋದು. ಒಂದು ಫ್ಯಾನ್ ಇದೆ, CC ಕ್ಯಾಮ್ರಾ ಇದೆ. ಬನ್ನಿ ಒಳಗಡೆ ಹೋಗೋಣ, ಮತ್ತು ಇಲ್ಲಿ ವಿಸ್ಟಾಡೋಮ್ ಕೋಚಲ್ಲಿ ಸೀಟ್ಸ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ವಿಂಡೋಸ್ ನೋಡಿ ಎಷ್ಟು ದೊಡ್ಡದಾಗಿದೆ. ಹಂಗೆ ಕೋಚ್ ಒಳಗಡೆ ಬಂದು ನಮ್ಮ ಸೀಟಲ್ಲಿ ಕುತ್ಕೊಂಡಾಯಿತು. ಸೀಟ್ ಕಂಫರ್ಟಬಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಓಕೆ, ಸೊ ಕಲರ್ ಕೂಡ ನೋಡಿ, ಸೀಟ್ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಓಕೆ, ಈ ಸೀಟ್ಗೆ ಸೀಟ್ ರಿಕ್ಲೈನಿಂಗ್ ಬಟನ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೀಟ್ ರಿಕ್ಲೈನಿಂಗ್ ನೋಡಿ. ಓಕೆ, ಕಂಫರ್ಟಬಲ್ ಆಗೇ ಇದೆ. ಸೊ ಇದೊಂದು 4 ಅವರ್ಸ್ ಜರ್ನಿ ಪುಣೆಯಿಂದ ಮುಂಬೈಗೆ. ಇಲ್ಲಿ ಒಂದು ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ. ಬನ್ನಿ, ಈ ಸೀಟಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ ತೋರಿಸ್ತೀನಿ. ಒಂದು ಟ್ರೇ ಇದೆ, ಇಲ್ಲಿ ಇಟ್ಕೊಂಡು ಏನಾದರೂ ಸ್ನ್ಯಾಕ್ಸ್ ತಿನ್ಬೋದು. ಆಮೇಲೆ ಒಂದು ವಾಟರ್ ಬಾಟಲ್ ಹೋಲ್ಡರು, ಫುಟ್ ರೆಸ್ಟ್ ವರ್ಕ್ ಆಗ್ತಾಯಿಲ್ಲ, ಆ್ಯಕ್ಚುಲಿ ಹೋಗ್ಬಿಟ್ಟಿದೆ. ಮತ್ತು ಕೋಚ್ ಮಾತ್ರ ತುಂಬ ಕ್ಲೀನಾಗಿದೆ. ಹಂಗೆ ಪ್ರತಿಯೊಂದು ಸೀಟಿಗೂ ಇಲ್ಲೊಂದು ಚಾರ್ಜಿಂಗ್ ಪಾಯಿಂಟ್ ಇದೆ. ಆಮೇಲೆ ಮೊಬೈಲ್ ಹೋಲ್ಡರ್ ಕೂಡ ಇದೆ. ಇಲ್ಲಿ ಇದು ಬಂದ್ಬಿಟ್ಟು ನಾನು ಕೊಟ್ಟಿರೋದು ಎಮರ್ಜೆನ್ಸಿ ಎಕ್ಸಿಟ್ ಹತ್ರ. ಆಮೇಲೆ ನಮ್ಗೆ ಏನಾದರೂ ಬಿಸಿಲು ಜಾಸ್ತಿ ಆಯಿತು ಅಂದರೆ ಇದನ್ನು ಈ ಥರ ಫುಲ್ ಮಾಡ್ಕೊಬೋದು. ಯಾಕಂದರೆ ಫುಲ್ ಮಾಡ್ಕೊಬೋದು, ಇಲ್ಲಾಂದರೆ ಈ ಥರ ಆಫ್ ಇಟ್ಕೊಬೋದು. ಸದ್ಯಕ್ಕೀಗ ನಾನು ಅದನ್ನು ಮೇಲಕ್ಕೆ ತೆಗೆದುಬಿಡ್ತೀನಿ. ಟೈಮ್ ಇವಾಗ ಎಕ್ಸಾಕ್ಟಾಗಿ 3:15 ಆಗ್ತಾಯಿದೆ. ನಮ್ಮ ಟ್ರೈನ್ ಇವಾಗ ಪುಣೆ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 6 ಓಡ್ತಾ ಇದೆ. ಇದೆಲ್ಲ ಲೋಕೋ ಶೆಡ್ಡು. ಪುಣೆ ಜಂಕ್ಷನಿಂದ ಹೋದ ಮೇಲೆ ಈ ಟ್ರೈನ್ ಸ್ಟಾಪ್ ಆಗೋದು ಪುಣೆಯಲ್ಲಿ ಇರುವಂಥ ಇನ್ನೊಂದು ರೈಲ್ವೆ ಸ್ಟೇಷನ್ ಶಿವಾಜಿನಗರಲ್ಲಿ. ಸೊ ಅದು ಇಲ್ಲಿಂದ ಜಸ್ಟ್ 2 ಕಿಲೋಮೀಟರ್ ಅಷ್ಟೇ. ಮೇ ಬಿ ಇನ್ನೊಂದು 3-4 ನಿಮಿಷದಲ್ಲಿ ಬಂದ್ಬಿಡುತ್ತೆ. ಕ್ವಿಕ್ಕಾಗಿ ಈ ಟ್ರೈನ್ ಟೈಮಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮಧ್ಯಾಹ್ನ 3:15 ಪುಣೆ ಜಂಕ್ಷನಿಂದ ಹೊರಡೋ ಈ ಟ್ರೈನು ಲೋನಾವಾಲಾ ಮಾರ್ಗವಾಗಿ ಸಾಯಂಕಾಲ 7:15 ಛತ್ರಪತಿ ಶಿವಾಜಿ ಮುಂಬೈ ಟರ್ಮಿನಸ್ ಸೇರಿಕೊಳ್ಳುತ್ತೆ. ಟೋಟಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಪುಣೆಯಿಂದ ಮುಂಬೈಗೆ 191 ಕಿಲೋಮೀಟರ್ಸ್. ಈ ಡಿಸ್ಟೆನ್ಸ್ನ ಕವರ್ ಮಾಡೋದಕ್ಕೆ ಈ ಟ್ರೈನ್ ತಗೊಳ್ಳೋ ಸಮಯ ಬಂದ್ಬಿಟ್ಟು 3:45. ಪುಣೆಯಿಂದ ಛತ್ರಪತಿ ಶಿವಾಜಿ ಮುಂಬೈ ಟರ್ಮಿನಸ್ ಮಧ್ಯದಲ್ಲಿ ಈ ಟ್ರೈನಿಗೆ 8 ಸ್ಟಾಪ್ಸ್ ಇರುತ್ತೆ. ಫಸ್ಟ್ ಟೈಮ್ ನಾನು ಪುಣೆ ಸಿಟಿಯಲ್ಲಿ ಜರ್ನಿ ಮಾಡ್ತಾ ಇರೋದು ಟ್ರೈನಲ್ಲಿ. ಟ್ರೈನ್ ನಂಬರ್ 11008 ಪುಣೆಯಿಂದ ಛತ್ರಪತಿ ಶಿವಾಜಿ ಮುಂಬೈ ಟರ್ಮಿನಸ್ ಹೋಗುವಂಥ ಟ್ರೈನ್ ಈಗ ಪುಣೆ ಜಂಕ್ಷನ್ ಬಿಟ್ಟ ಮೇಲೆ ಫಸ್ಟ್ ಸ್ಟಾಪ್ ಆದಂಥ ಶಿವಾಜಿನಗರ್ಗೆ ಬಂದಿದೆ. ಸೊ ಪಕ್ಕದಲ್ಲಿ ನೋಡ್ಬೋದು ಪುಣೆ ಲೋಕಲ್ ಟ್ರೈನ್. ಇಲ್ಲಿ ಟ್ರೈನಿಗೆ 2 ಮಿನಿಟ್ಸ್ ಸ್ಟಾಪ್ ಅಂತೆ.
ಬಾಯ್ ಬಾಯ್ ಶಿವಾಜಿನಗರ್. ಶಿವಾಜಿನಗರ್ ರೈಲ್ವೆ ಸ್ಟೇಷನಿಂದ ಹೊರಟ ಮೇಲೆ ನಮ್ಮ ಟ್ರೈನು ನಿಲ್ಲೋದು ಕಡ್ಕಿ ಅನ್ನೋ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದ ಅದು 4 ಕಿಲೋಮೀಟರ್ ಅಷ್ಟೇ. ಸೊ ಆಶೀರ್ವಾದ್ ಬ್ರೋ ಅವರು IRCTC ಟೀ ಕುಡಿತಾ ಇದ್ದಾರೆ. ಹೇಗಿದೆ ಬ್ರೋ ಟೀ? ನಿಜವಾಗ್ಲೂ ಚೆನ್ನಾಗಿದೆ. ಹೌದಾ? ನಾನೇನೋ ಅನ್ಕೊಂಡಿದ್ದೆ, ಬಟ್ ಅದಕ್ಕೆಲ್ಲ ಸಹಕಾರ ಮಾಡಿದ್ದಾರೆ. ಮಾರ್ನಿಂಗ್ ಇಂದ 3 ಸತಿ ಕುಡ್ದಿದ್ದೀವಿ, 4 ಸತಿ ಆ್ಯಕ್ಚುಲಿ. ಏನು ಒಂದೇ ಭಾರತದಲ್ಲಿ ಫ್ರೀ ಟೀ ಸಿಕ್ಕಿದೆ ಅಂದ್ಬಿಟ್ಟು ಅದಕ್ಕೆ ಎನಿವೆ WCAM 3 ಅಂದ್ರೆ ವಿಜಯ್, ಇದನ್ನ BHEL ಅವರು 1997 ಸೆಂಟ್ರಲ್ ರೈಲ್ವೆ ಬೋರ್ಘಾಟ್ ಮತ್ತೆ ನಾಸಿಕ್ ಘಾಟ್ ಅಷ್ಟಕ್ಕೆ ಅಂತಾನೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಲೋಕಲ್ ಇದು ಲೋಕೋಮೋಟಿವ್. W ಅಂದ್ರೆ ವೈಡ್ ಅಂದ್ರೆ ಬ್ರಾಡ್ಗೆ ಯೂಸ್ ಮಾಡಕ್ಕೆ ಅಂತ ಇರುವಂತ ಲೋಕೋಮೋಟಿವ್ ಅಂತ. ಆಮೇಲೆ C ಅಂದ್ರೆ ಡೈರೆಕ್ಟ್ ಕರೆಂಟ್, A ಅಂದ್ರೆ ಆಲ್ಟರ್ನೇಟಿವ್ ಕರೆಂಟ್, ಆಮೇಲೆ M ಅಂದ್ರೆ ಮಿಕ್ಸೆಡ್ ಟ್ರಾಫಿಕ್ ಅಂದ್ರೆ ಪ್ಯಾಸೆಂಜರ್ ಟ್ರೈನ್ ಫ್ರೇಟ್ ಟ್ರೈನ್ ಎರಡರಲ್ಲೂ ಯೂಸ್ ಮಾಡ್ಲಿಕ್ಕೆ ಆಗ್ತಕ್ಕಂಥ ಇಂಜಿನ್ ಅಂತ ಹೇಳಿ WCAM 3 ಬಂದು ಥರ್ಡ್ ಜನರೇಷನ್. ನಮ್ಗೆ ಹೆಂಗೆ ಒಂದೇ ಭಾರತದಲ್ಲಿ ಫಸ್ಟ್ ಜನ್, ಸೆಕೆಂಡ್ ಜನ್, ಥರ್ಡ್ ಜನ್ ಅಂತ ಹಂಗೆ ಇಂಜಿನ್ಸ್ ಅಲ್ಲೂ ಫಸ್ಟ್ ಜನ್, ಸೆಕೆಂಡ್ ಜನ್, ಥರ್ಡ್ ಜನ್. ಅದು WCAM 3 ಥರ್ಡ್ ಜನರೇಷನ್ ಇಂಜಿನ್. ಇದನ್ನ BHEL ಮ್ಯಾನುಫ್ಯಾಕ್ಚರ್ ಮಾಡಿ ಕೊಟ್ಟಿರೋದು. ಮಧ್ಯಾಹ್ನ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಲೋನಾವಾಲಾಯಿಂದ ನಾವು ಘಾಟ್ ಅಂತ ಸಂಜೆ ಆಗುತ್ತೆ. ಹೌದಾ? ಓಕೆ. ವ್ಯೂ ಚೆನ್ನಾಗಿರುತ್ತೆ ಅವಾಗ? ವ್ಯೂ ಚೆನ್ನಾಗಿರುತ್ತೆ. ಮತ್ತೆ ನಮಗೆ ಸನ್ಸೆಟ್ ಕೂಡ ಸಿಗುತ್ತೆ. ಓಕೆ ಓಕೆ, ಗುಡ್ ಬ್ರೋ. ಈ ಥರ ನೋಡಿ ಡಸ್ಟ್ಬಿನ್ನ ಯೂಸ್ ಮಾಡಿ ಟ್ರೈನ್ನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ IRCTC ಅವ್ರಿಗೆ. ಈಗ ಸ್ಟೇಷನ್ ಬಂತು ಖಡ್ಕಿ ಸ್ಟೇಷನ್. ಇದು ಪುಣೆ ಜಂಕ್ಷನಿಂದ ಹೊರಟ ಮೇಲೆ ನಮ್ಮ ಟ್ರೈನಿಗೆ ಒಂದು ಸೆಕೆಂಡ್ ಸ್ಟಾಪ್ ಇದು ಖಡ್ಕಿ ಸ್ಟೇಷನ್ಗೆ. ಅಫಿಷಿಯಲ್ ಅರೈವಲ್ ಟೈಮ್ ಬಂದ್ಬಿಟ್ಟು 3:40, ಬಟ್ ನಾವು 2 ಮಿನಿಟ್ಸ್ ಲೇಟಾಗಿ 5 ಮಿನಿಟ್ಸ್ ಲೇಟಾಗಿ 3:45ಗೆ ಬಂದಿದ್ದೀವಿ. ಇಲ್ಲಿ 2 ನಿಮಿಷ ಸ್ಟಾಪ್ ಇರುತ್ತೆ ಈ ಟ್ರೈನ್ಗೆ ಯಾವ ಸ್ಟೇಷನಲ್ಲೂ 1-2 ನಿಮಿಷದ ಮೇಲೆ ಜಾಸ್ತಿ ಸ್ಟಾಪ್ ಇಲ್ಲ. ಬಟ್ ಕಲ್ಯಾಣ್ ಜಂಕ್ಷನಲ್ಲಿ ಮಾತ್ರ 3 ನಿಮಿಷ ನಿಲ್ಲುತ್ತೆ ಈ ಟ್ರೈನು. ಪ್ರತಿಯೊಂದು ಸೀಟ್ಗೂ ಬೆರ್ತ್ ಲ್ಯಾಂಪ್ ಕೊಟ್ಟಿದ್ದಾರೆ. ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಚೆನ್ನಾಗಿದೆ ಟ್ರೈನು. ಚಿಂಚವಾಡಿ. ಟೈಮ್ ಇವಾಗ ಕರೆಕ್ಟಾಗಿ 4:40 ಆಗ್ತಿದೆ. ನಮ್ಮ ಟ್ರೈನ್ ಇವಾಗ ಲೋನಾವಾಲಾ ಸ್ಟೇಷನ್ಗೆ ಬಂದಿದೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು LNB. ಟ್ರೈನ್ಗೆ ಇಲ್ಲಿ 3 ಮಿನಿಟ್ಸ್ ಸ್ಟಾಪ್ ಇದೆ. ಆ್ಯಕ್ಚುಲಿ ತೇಲ್ಗಾಂವ್ ರೈಲ್ವೆ ಸ್ಟೇಷನಲ್ಲಿ ಅದು ಟ್ರೈನ್ ತೇಲ್ಗಾಂವ್ ರೈಲ್ವೆ ಸ್ಟೇಷನ್ ಕ್ರಾಸ್ ಆದಾಗ ನಾನು ಮಲ್ಕೊಂಡ್ಬಿಟ್ಟಿದೆ. ಬೆಳಗ್ಗೆಯಿಂದ ಫುಲ್ಲು ಜರ್ನಿ ಮಾಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಅದಕ್ಕೆ ನೋಡಿ ಈ ಸ್ಟೇಷನಲ್ಲಿ ನಮ್ಮ ಟ್ರೈನ್ ಫುಲ್ ಆಗಿಬಿಡುತ್ತೆ ಅನಿಸುತ್ತೆ. ಹೆಂಗೆ ಹತ್ತುತ್ತಾ ಇದ್ದಾರೆ ನೋಡಿ. ಆ ಕಡೆ ಮುಂದೆ ಇರೋದೆಲ್ಲ ಜನರಲ್ ಕೋಚಸ್, ಅದಕ್ಕೆ ಓಡ್ತಾ ಇದ್ದಾರೆ ಆ ಕಡೆ. ಪುಣೆ ಜಂಕ್ಷನಿಂದ ಹೊರಟ ಮೇಲೆ ಇಲ್ಲಿವರೆಗೂ ನಾವು 61 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಕರ್ಜತ್ ಅನ್ನೋ ಸ್ಟೇಷನ್ ಬರುತ್ತೆ. ಅದು ಇಲ್ಲಿಂದ 31 ಕಿಲೋಮೀಟರ್ಸ್. ಸಿಗ್ನಲ್ ಕೊಟ್ಟರು ಬನ್ನಿ ಹೋಗೋಣ. ಟೈಮ್ ಇವಾಗ ಕರೆಕ್ಟಾಗಿ 4:48 ಆಗ್ತಾ ಇದೆ. ನಮ್ಮ ಟ್ರೈನ್ ಇವಾಗ ಖಂಡಾಲ ರೈಲ್ವೆ ಸ್ಟೇಷನ್ಗೆ ಸೇರಿಕೊಂಡಿದೆ. ಶೆಡ್ಯೂಲ್ ಆಲ್ಟು, ಅನ್ಶೆಡ್ಯೂಲ್ಡ್ ಆಲ್ಟ ಇದು. ಓಕೆ, ಸೊ ಇಲ್ಲಿಂದ ಆ್ಯಕ್ಚುಯಲ್ ಘಾಟ್ ಸೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೂಪರಾಗಿರುತ್ತೆ ಖಂಡಾಲ.
Goodness. ಇಲ್ಲಿ ಹೈವೇ ಕಾಣಿಸ್ತಾ ಇದೆಯಲ್ಲ, ಪುಣೆ ಎಕ್ಸ್ಪ್ರೆಸ್ ಹೈವೇ, ಅದು ಪುಣೆ ಮುಂಬೈ ಎಕ್ಸ್ಪ್ರೆಸ್ ಹೈವೇ. ಘಾಟ್ ಸೆಕ್ಷನ್ ನೋಡೋದ್ರಲ್ಲ ಹೆಂಗಿತ್ತು ಅಂದ್ಬಿಟ್ಟು, ಸೂಪರ್ ಆಗಿತ್ತು. ಹಂಗೆ ಇನ್ನೂ ಈ ಥರದ್ದು ಘಾಟ್ ಸೆಕ್ಷನ್ಸ್ ಸುಮಾರು ಇದೆಯಂತೆ. ಇನ್ನೊಂದು ಟನಲ್ ಬರ್ತಾ ಇದೆ, ನೋಡೋಣ ಅದು ಎಷ್ಟು ಉದ್ದ ಇದೆ ಅಂದ್ಬಿಟ್ಟು. ಇಲ್ಲ, ಇದು ಚಿಕ್ಕದೇ. ಇದು ಅವಲೇ ಫಸ್ಟ್ ಬಂದಿದ್ದು ಮಾತ್ರ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಇತ್ತು ಹೋಗಿ. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹಂಗೆ ನಿಜವಾಗ್ಲೂ ಲೋನಾವಾಲ ಖಂಡಾಲ ಘಾಟ್ ಸೆಕ್ಷನ್ ಅಂದರೆ ಏನೋ ಅಂದ್ಕೊಂಡಿದೆ, ನಿಜವಾಗ್ಲೂ ಸಖತ್ತಾಗಿದೆ. ಟ್ರೈನು ತುಂಬ ಹೊತ್ತಿಂದ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಮೋಸ್ಟ್ಲಿ ಕ್ರಾಸಿಂಗ್ ಇರಬೇಕು, ಬಟ್ ನಿಲ್ಲಿಸಿದ್ರು. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಹಂಗೆ ಇನ್ನು ಆ ಕಡೆನೂ ತುಂಬ ಚೆನ್ನಾಗಿದೆ. ಈಗ ಹೊಡ್ತಾ ಇದೆ. ಇವಾಗ ಮುಂದೆ ಮೌಂಟೇನ್ ನೋಡಿ ಹೇಗಿದೆ ಅಂದ್ಬಿಟ್ಟು. ಮಂಕಿ ಹಿಲ್ ಸ್ಟೇಷನ್. ಸೊ ಇನ್ನೊಂದು ಟನಲ್ ಬರ್ತಾ ಇದೆ. ಈ ಕಡೆ ಒಂದು ಟ್ರ್ಯಾಕ್ ಹೋಗುತ್ತೆ, ಗೊತ್ತಿಲ್ಲ.
ವಾವ್, awesome man. ಹೆಂಗ್ ಗುರು ಕಟ್ಟಿದ್ರು ಈ ಸ್ಟ್ರೈಟಲ್ಲಿ ಟ್ರೈನ್ ಟ್ರ್ಯಾಕ್ನ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಎಕ್ಸ್ಟ್ರೀಮ್ ಡೀಪ್ ಇದೆ ಅಲ್ಲ ಕೆಳಗಡೆ ಅದು. ಇದು ಚಿಕ್ಕದು ಸ್ವಲ್ಪ. ಅಗ್ರಿಕಲ್ಚರ್ ಕೂಡ ಮಾಡ್ತಿದ್ದಾರೆ ಅಲ್ಲಿ. ಟ್ರೆಕ್ಕಿಂಗ್ ಮಾಡ್ತಾರಾ? ಏನ್ ಮಾಡ್ತಿದ್ದೀರಾ?
ಟೈಮ್ ಇವಾಗ ಕರೆಕ್ಟಾಗಿ 5:35 ಆಗ್ತಿದೆ. ನಮ್ಮ ಟ್ರೈನ್ ಇವಾಗ ಕರ್ಜತ್ ಅನ್ನೋ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಓಕೆ, ಲೋನಾವಾಲಾಯಿಂದ ಕರ್ಜತ್ವರೆಗೂ ನೆಕ್ಸ್ಟ್ ಲೆವೆಲ್ ಇತ್ತು ಗೈಸ್. ಘಾಟ್ ರೋಡ್ ಜರ್ನಿ ಮಾತ್ರ 28 ಟನಲ್ಸು, ಆಮೇಲೆ ಆ ವ್ಯೂ ಮಾತ್ರ ನಿಜವಲ್ಲೂ ನನಗಂತೂ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು ಸಿಕ್ತು. ಓಕೆ, ಸೊ ಇನ್ನೊಂದು ವಿಷಯ ಏನಂದರೆ ಇಲ್ಲಿ ಕೂಡ ಈ ಟ್ರೈನಿಗೆ 2 ಮಿನಿಟ್ಸ್ ಸ್ಟಾಪ್ ಅಷ್ಟೇ, ಬೇಗ ಹತ್ಕೊಂಬೋಣ. ಆಮೇಲೆ ಇಲ್ಲಿ ಏನಂದರೆ ಲೋನಾವಾಲಾಯಿಂದ ಕರ್ಜತ್ ಸ್ಟೇಷನ್ವರೆಗೂ ಇದೆಲ್ಲ ಹಿಲ್ ಸ್ಟೇಷನ್ನು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಟ್ರೈನಿಗೆ ಇಲ್ಲಿಂದ ಘಾಟ್ ಸೆಕ್ಷನ್ ಕಂಪ್ಲೀಟಾಗಿ ಮುಗೀತು. ಸೊ ಇನ್ನು ನೆಕ್ಸ್ಟು ಅಷ್ಟೊಂದು ತೋರಿಸೋದಕ್ಕೆ ಏನು ಇರೋದಿಲ್ಲ. ನೆಕ್ಸ್ಟ್ ಎಲ್ಲಿದ್ರು ಕಲ್ಯಾಣ್ ಜಂಕ್ಷನ್, ಅಲ್ಲೇನು ಮಹಾರಾಷ್ಟ್ರ ಬಂದಮೇಲೆ ವಡಾಪಾವ್ ಟೇಸ್ಟ್ ಮಾಡಿಲ್ಲ ಅಂದರೆ ಏನು ಯೂಸ್ ಹೇಳಿ. ಮಹಾರಾಷ್ಟ್ರ ಬಂದು ವಡಾಪಾವ್ ಟೇಸ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ. ಅದಕ್ಕೆ ನಮ್ಮ ಟ್ರೈನಲ್ಲಿ ವಡಾಪಾವ್ ಸೇಲ್ ಮಾಡ್ತಾಯಿದ್ದಾರೆ, ಅಲ್ಲಿ ತಗೊಂಡು ಟೇಸ್ಟ್ ಮಾಡೋಣ. ಇಷ್ಟೊಂದು ಕರ್ಜತ್ ಸ್ಟೇಷನಲ್ಲಿ ಇತ್ತು, ಅಲ್ಲಿ ತಗೋಣ ಅನ್ನೋಷ್ಟರಲ್ಲಿ ಟ್ರೈನ್ ಮೂವ್ ಆಗಿತ್ತು. Yeah. Yes. Welcome to Mumbai. ಆಮ್ಚಿ ಮುಂಬೈ. ಟೈಮ್ ಇವಾಗ ಕರೆಕ್ಟಾಗಿ 6:20 ಆಗ್ತಿದೆ. ನಾವು ಮುಂಬೈಯಲ್ಲಿರುವಂಥ ಕಲ್ಯಾಣ್ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇದೇ ನಾವು ಬಂದಿದ್ದು ಟ್ರೈನು. 3 ಮಿನಿಟ್ಸ್ ಸ್ಟಾಪ್ ಆದಮೇಲೆ ನಮ್ಮ ಟ್ರೈನ್ ಇವಾಗ ಕಲ್ಯಾಣ್ ಜಂಕ್ಷನ್ನಿಂದ CST ಕಡೆಗೆ ಹೋಗ್ತಾ ಇದೆ. ನೆಕ್ಸ್ಟ್ ಈ ಟ್ರೈನ್ಗೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ದಾದರ್ ಸೆಂಟ್ರಲ್. ನೆಕ್ಸ್ಟ್ ಲೆವೆಲ್ ಸ್ಪೀಡಲ್ಲಿ ಬಂದಾಗರು ನಿಜವಲ್ಲೂ ಬಾ 110 120 ಮ್ಯಾನೇಜ್ ಸ್ಪೀಡಲ್ಲಿ ಬಂದಿದ್ದು. ನೆಕ್ಸ್ಟ್ ಲೆವೆಲ್ ಸ್ಪೀಡಲ್ಲಿ ಬಂತು ಟ್ರೈನು ಮಾತ್ರ. ಯಾವುದಾದ್ರೂ ಒಂದು ಸ್ಟೇಷನ್ನ ಕ್ರಾಸ್ ಆಗಬೇಕಾದ್ರೆ ಟ್ರೈನು ಒಂದು 30-40 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ನಾವು ಅಲ್ಲಿರೋ ನಿಂತಿರೋ ಜನ ಮತ್ತು ಶಾಪ್ಸ್ ಎಲ್ಲ ನೋಡ್ಬೋದು. ಬಟ್ ಈ ಟ್ರೈನು ಕ್ರಾಸ್ ಆಗಬೇಕಾದ್ರೆ ಜನ ಇರಲಿ ಏನು ಒಂಚೂರು ಕೂಡ ಏನು ಕಾಣಿಸಿಲ್ಲ, ಹಂಗೆ 110 ಸ್ಪೀಡಲ್ಲಿ ಕ್ರಾಸ್ ಮಾಡ್ಕೊಂಬಂದಿದೆ ಹಂಗೆ. ಸೊ ಲೋನಾವಾಲಾಯಿಂದ ಕರ್ಜತ್ವರೆಗೂ ಒಂದು ಲೆವೆಲ್ ಜರ್ನಿ ಆದರೆ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಸ್ಪೀಡು ಹಂಗೆ ಟ್ರೈನು. ಸೊ ನಾವು ಆ್ಯಕ್ಚುಲಿ CSMTಯಲ್ಲಿ ಹಿಡಿಬೇಕಾಗಿತ್ತು, ಬಟ್ ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಕಲ್ಯಾಣಲ್ಲೇ ಇಳಿತಿದ್ದೀವಿ. ಓಕೆ, ಸೊ ಅದು ಏನಕ್ಕೆ ಅಂದರೆ ಮಿಸ್ಟರ್ ಆಶೀರ್ವಾದ್ ಬ್ರೋ ಇದ್ದಾರಲ್ವ, ಅವರು ಸಿಸ್ಟರು ಮುಂಬೈಯಲ್ಲೇ ಇರ್ತಾರೆ. ಅವ್ರನ್ನ ಮೀಟ್ ಮಾಡೋದಕ್ಕೋಸ್ಕರ ಕಲ್ಯಾಣಲ್ಲಿ ಇಳಿತಿದ್ದೀವಿ. ಈಗ ನೆಕ್ಸ್ಟು ಅವ್ರನ್ನ ಮೀಟ್ ಮಾಡಿಬಿಟ್ಟು
प्लेटफॉर्म क्रमांक 1 से 6:25 ಅಲ್ಲ शिवाजी महाराज टर्मिनस जाने वाली तेज लोकल ಇಲ್ಲ ಅವ್ರನ್ನ ಸಿಸ್ಟರ್ನ ಮೀಟ್ ಮಾಡಿಕೊಂಡು ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಹಾಗೆ ಆಶೀರ್ವಾದ್ ಅವರ ಫೀಡ್ಬ್ಯಾಕ್ ಕೂಡ ತಗೊಂಡ್ಬಿಡೋಣ. ಹೇಗಿತ್ತು ಜರ್ನಿ? ಚಚ್ಚಾಡ್ಬಿಟ್ಟಿದ್ದೀನಿ ಬೋರ್ಘಾಟ್ನ. ಬೋರ್ಘಾಟ್ ಜರ್ನಿ ಅಂತೂ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ನನಗದು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇವತ್ತು ಎರಡು ಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಸತಾರ ಘಾಟ್ ಜರ್ನಿ ಆಮೇಲೆ ಬೋರಾಘಾಟ್ ಜರ್ನಿ. ನಮ್ಮ ಜರ್ನಿ ಹೆಂಗಿತ್ತು ಅಂದರೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಬಂದ್ಬಿಟ್ಟು ಹುಬ್ಳಿಯಲ್ಲಿ ಹೇಳಿದ್ವಿ, ಗುಡ್ ಆಫ್ಟರ್ನೂನ್ ಪುಣೆಯಲ್ಲಿ ಹೇಳಿದ್ವಿ, ಇವಾಗ ಗುಡ್ ಈವ್ನಿಂಗು ಗುಡ್ ನೈಟು ಮುಂಬೈಯಿಂದ ಹೇಳ್ತೀವಿ. ಓಕೆ, ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.